ಸ್ವಾಮಿಯ ಎರಡು ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ಅವರ ತಂದೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಹೊರಗಿನವರು ನಮಗೆ ರೇಣುಕಾ ಸ್ವಾಮಿ ಸಾಯೋಕ್ಕೂ ಮುನ್ನ ಈ ರೀತಿಯೆಲ್ಲ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಆ ಎರಡು ಫೋಟೋ ನೋಡಿದಾಗ ನಿಜಕ್ಕೊಂದು ಅರ್ಗಿಸ್ಕೊಳ್ಳೋಕ್ಕಾಗಲಿಲ್ಲ. ಹೆತ್ತವರಾಗಿ ನೀವು ಆ ಫೋಟೋ ನೋಡಿದಾಗ ಹೇಗಿತ್ತು ನಿಮ್ಮ ಭಾವನೆ? ಕರುಳು ಕಿತ್ತು ಬರ್ತಾ ಐತೆ ಮೇಡಮ್ ಅವರೇ. ನೋಡಕ್ ಅದು ಅಸಾಧ್ಯ. ಅದು ನೋಡಕಂದ್ರೆ ನಾವು ಅದಕ್ಕಾಗಿ ಟಿವಿನೇ ಹಾಕಕ್ ಹೋಗಿಲ್ಲ. ತಮ್ಮ ಮಾಧ್ಯಮದವರ ಈ ವಾಟ್ಸಪ್ ನಲ್ಲಿ ತೋರಿಸಿದ್ದ ನೋಡಿದೀನಿ. ಅತ್ಯಂತ ಹೇಯ ಘಟನೆ ಇದು. ಅವ್ರಿಗೆ ಏನು ನಿಜವಾಗ್ಲೂ ಅವ್ರು ಯಾವ ರೀತಿ ಈ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ಊಹಿಸಕ್ಕೂ ಸಾಧ್ಯ ಆಗ್ತಿಲ್ಲ ನನಗೆ. ಅವನು ಕೈಕಾಲು ಕಟ್ಕೊಂಡಿದ್ದಾನೆ, ದೈನಾಶೆ ಪಟ್ಕೊಂಡಿದ್ದಾನೆ, ಎಷ್ಟು ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾನೆ. ಆದ್ರೂ ಬಿಟ್ಟಿಲ್ಲಲ್ಲ ಈ ಜನ. ಅಷ್ಟು ಜನರಲ್ಲಿ ಒಬ್ರಿಗಾದ್ರೂ ಕರುಣೆ ಮಾನವೀಯತೆ ಇರ್ಲಿಲ್ವಾ? ಅದೇನು ನೀವು ಪ್ರಶ್ನೆ ಕಾಡ್ತಾ ಇದೆ. ನನಗೆ ನಿಜವಾಗ್ಲೂ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಮಗೆ ಒಂಥರ ಕಣ್ಣೀರು ಬತ್ತಿ ಹೋಗ್ಬಿಟ್ಟದಾಗ ಯಾವ್ದೂ ಉಳ್ದಿಲ್ಲ. ಮನಸ್ಸು ಈ ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟಿದ್ದಾವೆ. ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಎಲ್ಲ ತಾಯಿ ಚೆನ್ನಾಗಿಲ್ಲ, ಸೊಸೆ ಆರೋಗ್ಯ ಕಾಪಾಡ್ಕೋಬೇಕು. ಇಂಥದ್ರಲ್ಲಿ ನಮಗೆ ತಡ್ಕಣಕ್ ಆಗ್ತಾ ಇಲ್ಲ. ಏನ್ ಮಾಡೋಣ, ಯಾವ ರೀತಿ ಹೇಳೋಣ? ಅವ್ರಿಗೂ ಸ್ವಲ್ಪ ಎಷ್ಟು ರಾಕ್ಷಸ ಅಂದ್ರೆ ಹಿಂಗೆ ಇರ್ತಾರಂತ ಈ ಕಲ್ಪನೆ ಬರ್ತಾ ಇದೆ. ರಾಕ್ಷಸತನ, ಈ ರಾಕ್ಷಸರಲ್ಲೇ ರಾಕ್ಷಸರು. ಈ ರೀತಿ ಹಿಂಸೆ ಕೊಡೋದು ಬೇಕಾಗಿತ್ತ, ಅವಶ್ಯ ಇತ್ತ ಅಂತ ನನಗೆ ಬಹಳ ಕಾಡ್ತಾ ಇದೆ. ಸರ್ ಹಾಗೆ ಇರಿ, ನಾನು ಮಾತಾಡಿಸ್ತೀನಿ ನಿಮ್ಮನ್ನ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಇದು ಇವರಿಗಿನ ಅಪ್ಡೇಟ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ನೋಡಿ, ರೇಣುಕಾ ಸ್ವಾಮಿಯನ್ನ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಎರಡು ಫೋಟೋಗಳು ಸಾಕ್ಷಿ ಹೇಳ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈ ದೃಶ್ಯಗಳನ್ನ ನೋಡಿ ನಾವೇ ಹೊರಗಿನವರು ಅಯ್ಯೋ ಪಾಪ ಬಿಡಬೇಕಿತ್ತಲ್ವಾ ಅಂತ ಕೇಳ್ಕೊಳ್ತಾ ಇದ್ವಿ. ಆದರೆ ಹೆತ್ತವರ ಪರಿಸ್ಥಿತಿ ಹೇಗೆ? ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರೇಣುಕಾ ಸ್ವಾಮಿ ಅವರ ತಂದೆ ಶಿವನಗೌಡರವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ತಾವು ಮಾತಾಡ್ತಾ ಇದ್ರಿ. ನನ್ನ ಪ್ರಶ್ನೆ ಏನಂದ್ರೆ, ಹುಟ್ಟಿದಾಗಿನಿಂದಲೂ ಕೂಡ ಸರ್ ಇಲ್ಲಿ ತನಕ ಅವ್ರನ್ನ ಆಡಿಸಿ ಬೆಳೆಸಿ ಪ್ರತಿಯೊಂದಕ್ಕೂ ಕೂಡ ತಾವು ಜೊತೆಯಲ್ಲಿದ್ದವರು ಇನ್ಯಾರ್ದೋ ಕೈಯಲ್ಲಿ ಭೀಕರವಾಗಿ ಹತ್ಯೆ ಆಗ್ತಾರೆ ಅಂದ್ರೆ ಹೆತ್ತವರಾಗಿ ಅದನ್ನ ಹೇಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ? ಹೆತ್ತ ಕರಳ ಹೇಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಕೇಳಿಸ್ತಾ ಇದೆ. ಹಲೋ ಶಿವನಗೌಡರವರೇ, ನನ್ನ ಮಾತು ಕೇಳಿಸ್ತಾ ಇದ್ರೆ? ನಾನು ಆಗ್ಲೇ ಕೇಳ್ತಾ ಇದ್ದ, ಎರಡು ಫೋಟೋ ನೋಡಿ ಹೊರಗಡೆ ಅವರು ನಮಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಸರ್, ಪಾಪ ಎಷ್ಟು ಚಿತ್ರ ಹಿಂಸೆ ಕೊಟ್ಬಿಟ್ಟಿದಾರಲ್ಲ ಅವರಿಗೆ ಅಂತ. ನೀವು ಹೆತ್ತವರು ಚಿಕ್ಕ ವಯಸ್ಸಿನಿಂದ ಹುಟ್ಟಿದಾಗಿನಿಂದಲೂ ಕೂಡ ಆಡಿಸಿ ಬೆಳೆಸಿ ಇಷ್ಟು ಮಟ್ಟಿಗೆ ಬೆಳೆಸಿರ್ತೀರಾ. ಒಂದ್ ಏಟ ನೀವು ಹೊಡೆಯೋಕ್ಕೂ ಕೂಡ ಭಯ ಬೀಳ್ತೀರಾ, ಅಯ್ಯೋ ಬೇಡ ನನ್ನ ಮಗ ಅಂತ ಪಾಪ ಅಂತೀರಾ. ಇನ್ನು ಯಾರ್ದೋ ಕೈಯಲ್ಲಿ ಇಷ್ಟು ಭೀಕರವಾಗಿ ಹತ್ಯೆ ಆಗ್ತಾರೆ ಅಂದ್ರೆ ನಿಮ್ಮ ಭಾವನೆಗಳು ಹೇಗಿತ್ತು? ಹೆತ್ತ ಕರಳನ್ನ ಪರಿಸ್ಥಿತಿ ಏನು ಅಂತ ಅದು ಊಹಿಸಕ್ಕೂ ಸಾಧ್ಯ ಇಲ್ಲಮ್ಮ, ಹೇಳಕ್ಕೂ ಸಾಧ್ಯ ಇಲ್ಲ. ಅಷ್ಟು ನೋವು ಅನುಭವಿಸ್ತಾ ಇದ್ದೇವೆ. ಅದನ್ನ ನೋಡಿದಾಗಿಂದ ಕಣ್ಣು ಒಂಥರ ಮಂಜು ಹಾಕತ್ತಿದ. ನಮಗೆ ತಡ್ಕಣಕ್ ಆಗ್ತಿಲ್ಲ. ಎಷ್ಟು ಒದ್ದಾಡಿರ್ಬೋದು, ಎಷ್ಟು ಕಿಚ್ಚಾಡಿರ್ಬೋದು, ಎಷ್ಟೆಲ್ಲ ಅನುಭವಿಸಿರ್ಬೋದು ಅವನು ಅಂತಂದ ಅದು ಊಹಿಸ ಮಾಡಕ್ ನಮಗೆ ಅದು ನೋಡಿದ್ರೆ ಕೇಳಿದ್ರೆ ಕಲ್ಪನೆ ಬರ್ತಾ ಇದೆ. ಎಷ್ಟು ಒದ್ದಾಡಿರ್ತಾನೆ, ಎಷ್ಟು ಕಿಚ್ಚಾಡಿರ್ತಾನೆ, ಎಷ್ಟು ನೋವು ಅನುಭವಿಸಿರ್ತಾನೆ. ಇದೆಲ್ಲ ಅವನೇನು ಬಡಕಲ ದೇಹ ಅಂತಾನೆ ಇವ್ರು 5-6 ಜನ 7-8 ಜನ ಸರ್ಕೊಂಡು ಹೊಡೆದ್ರೆ ಯಾವ ಪರಿಸ್ಥಿತಿ ಇರ್ಬೋದು? ಒಂದು ಮಗುವಿಗೆ ಒಂದು ಹೊಡೆದ್ರೇನೆ ಎಷ್ಟು ಅಳತಾವೆ. ಅಂತದ್ರಲ್ಲಿ ಇವ್ನು ಇಷ್ಟು ಚಿತ್ರ ಹಿಂಸೆ ಕೊಟ್ಟು 14 ಜನ ಸರ್ ಮೈ ಮೇಲೆ ಎರಗಿರೋದು. 14 ಜನ, ಒಬ್ರಲ್ಲ ಇಬ್ರಲ್ಲ ನೋಡಿ. ಅವ್ರಿಗೆ ಆ 14 ಜನಲ್ಲಿ ಒಬ್ಬರಿಗೂ ಮನುಷ್ಯತ್ವ ಇರ್ಲಿಲ್ವಾ? ಕರುಣೆ ಇರ್ಲಿಲ್ವಾ? ಸ್ವಲ್ಪ ಅನುಕಂಪ ಇರ್ಲಿಲ್ವಾ? ಕೇಳ್ಕೊಂಡು ಅಷ್ಟೆಲ್ಲ ಕೈ ಮುಗಿದು ಇದೆಲ್ಲ ಮಾಡಿದ್ರು ಕೇಳಿದ್ರು ಇದ್ ಮಾಡಿಲ್ಲಲ್ಲ. ಅವ್ರಿಗೆ ಏನಂತ ಹೇಳ್ಬೇಕು? ಅವ್ರಿಗೆ ಯಾವ ರೀತಿ ಅವರು ಇದು ಮಾಡಿದ್ದಾರೆ ಅಂದ್ರೆ ಅಷ್ಟು ಚಿತ್ರ ಹಿಂಸೆ ಕೊಡೋದು ನ್ಯಾಯನಾ? ಏನು ತಾವೇ ಇದ್ ಮಾಡ್ಬೇಕು.
ನಮಗಂತೂ ಅದನ್ನ ವರ್ಣನೆ ಮಾಡಕ್ ಆಗ್ತಿಲ್ಲ, ಕೇಳಕ್ ಆಗ್ತಿಲ್ಲ, ನಮಗೆ ತಡ್ಕಣಕ್ ಆಗ್ತಿಲ್ಲ. ನಮ್ ಇಡೀ ಫ್ಯಾಮಿಲಿ ಎಲ್ಲ ಅಪ್ಸೆಟ್ ಆಗೋಗ್ಬಿಟ್ಟಿದೆ. ಅದ್ ಬರೇ ಇದು ಕೊಲೆ ಆಗಿದೆ ಅಂತಂದು ಅಷ್ಟೇ ಇದ್ರು ಕೂಡ ಈಗ ಇವೆಲ್ಲ ಚಿತ್ರ ನೋಡಿ ಇನ್ನ ಮರಳು ಕಳಿಸ್ತಾ ಇದಾವೆ ಎಲ್ಲ. ಏನ್ ಹೇಳ್ತೀರಿ ಶಿವನಗೌಡ ಅವ್ರವ್ರೆ? ಅಂದ್ರೆ ಪಾಪ ಆ ತಾಯಿ ಪರಿಸ್ಥಿತಿ ನಮ್ಗೆ ನಿಜಕ್ಕೂ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಆ ತಾಯಿ ಎಷ್ಟು ಒದ್ದಾಡ್ತಿದಾರೋ. ಇಲ್ಲ ಮೇಡಮ್, ಅದು ಊಹಿಸಕ್ಕೂ ಸಾಧ್ಯ ಇಲ್ಲ. ಅಷ್ಟು ನೋವು ಅದು. ನಾವು ಹೇಳ್ಕೊಳಕ್ ಶಬ್ದಗಳಿಲ್ಲ ನಮ್ಮಲ್ಲಿ. ನೋವು, ನಾವು ಅದನ್ನ ನೋವು ಅನುಭವಿಸೋಕೆ ಅದನ್ನ ಹೇಳಕ್ ಆಗ್ತಾ ಇಲ್ಲ. ಅದನ್ನ ಈಗ ತಾವು ಮಾಧ್ಯಮದವರು ನೀವು ಅದನ್ನೇ ಇದು ಮಾಡ್ಬೇಕು. ಇದನ್ನ ನಾವು ಕೇಳೋದು ಇಷ್ಟೇನೆ, ಆ ಗಣನ್ಯಾಯ ಅವ್ರು ಇದೇ ರೀತಿ ಶಿಕ್ಷೆ ಕೊಡ್ರಿ ಅಂತ. ಏನೋ 14 ಜನ ಈಗ ಮಾಡಿದಾರಲ್ಲ, ಆ 14 ಜನಕರು ಇದೇ ರೀತಿ ಶಿಕ್ಷೆ ಕೊಟ್ಟು ಅನುಭವಿಸುವಂತ ನ್ಯಾಯವನ್ನು ಕೊಡ್ರಿ ಅಂತ ನಾನು ಕೇಳ್ಕೊಂತೇನೆ. ಸರ್, ಪವಿತ್ರ ಗೌಡ ಅವ್ರ ಮನಸ್ಥಿತಿ ಅಂದ್ರೆ ಹೆಣ್ಮಕ್ಳು, ನಾವೆಲ್ಲ ಹೇಗಂತೀವಿ ಅಂದ್ರೆ ಹೆಣ್ಮಕ್ಳು ಮಮತೆ, ವಾತ್ಸಲ್ಯ, ಈ ಕ್ಷಮೆಯಾಧಾರಿತ್ರಿ ಅಂತ ಹೇಳ್ತೀವಿ. ಪವಿತ್ರ ಗೌಡಗೆ ಕಿಂಚಿತ್ತು ಅನಿಸ್ಲಿಲ್ವಾ? ಕಾಲಿಗೆ ಬಿದ್ದು ಬೇಡ್ಕೊಂಡ್ರಂತೆ ರೇಣುಕಾ ಸ್ವಾಮಿ ಅವರು, ಬಿಟ್ಬಿಡಿ ತಪ್ಪಾಯ್ತು ಅಂತ. ಆದ್ರೂ ಕೂಡ ಮನಸ್ಸು ಕರಗ್ಲಿಲ್ವಲ್ಲ ಅಂತ. ಎಷ್ಟು ಕ್ರೌರ್ಯ ಅಡಗಿತ್ತು, ಎಷ್ಟು ವಿಕೃತ ಮನಸ್ಥಿತಿಗಳು 14 ಜನರದ್ದು ಅಂತ. ನಾನು ಅದೇ ಹೇಳೋದಮ್ಮ, ಆ ತಾಯಿಗಾದ್ರೂ ಕರುಣೆ ಬರ್ಬೇಕಾಗಿತ್ತು. ಅವ್ರಿಗೆ ಮಾತೃ ಹೃದಯ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮಾತೃ ಹೃದಯ ಇರುತ್ತೆ, ಹತ್ರ ತಡ್ಕಣಕ್ಕಾಗಲ್ಲ ಯಾರಾದ್ರೂ. ಅಂತದ್ರಲ್ಲಿ ಈ ಹೆಂಗಸು ಈ ರೀತಿ ರಾಕ್ಷಸ ವರ್ತನೆ ಮಾಡಿದಾರೆ ಅಂದ್ರೆ ಏನ್ ಹೇಳ್ಬೇಕು? ಯಾವ ರೀತಿ ಅವ್ರಿಗೆ ಮನೋಭಾವ ಇರೋದು, ಅವ್ರು ಹಿಂಗೆ ಇದಾರೆ ಅಂತ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ತಪ್ಪು ಒಪ್ಕೊಂಡ್ಮೇಲೆ ಮನುಷ್ಯ ಒಂದು ಕ್ರಮ ಮಾಡ್ಬೇಕಾದ್ದು ಹೆಣ್ಣಿನ ಕರ್ತವ್ಯ. ಆದ್ರೆ ಇವ್ರ ವರ್ತನೆ ನಿಜಕ್ಕೂ ಆಶ್ಚರ್ಯ ಮತ್ತು ದಿಗ್ಭ್ರಮೆ ನನಗೆ. ಹೇಗಿದ್ದಾರೆ ಸರ್ ರೇಣುಕಾ ಸ್ವಾಮಿ ಅವರ ಪತ್ನಿ ಪರಿಸ್ಥಿತಿ ಏನು? ಅವರ ಆರೋಗ್ಯ ಹೇಗಿದೆ? ನೀವೆಲ್ಲ ಹೇಗಿದ್ದೀರಿ? ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯ ಏನೋ ತಕ್ಕ ಮಟ್ಟಿಗೆ ಇದೀವಮ್ಮ, ಆದ್ರೂ ಅದು ಬಹಳ ತೊಂದರೆಯಲ್ಲಿ ಇದ್ವಿ. ನಮ್ ತಾಯಿಗೆ ಇನ್ನ ತೊಂದರೆ ಜಾಸ್ತಿ ಆಗಿದೆ. ನಮ್ ಸೊಸೆ ಊರಿಗೆ ಹೋಗಿದ್ದಾರೆ, ಅವ್ರ ತಾಯಿ ಬಂದು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿದ್ರೆ ನೋವು ಸಂಕಟ ಬಂದೇ ಬರುತ್ತೆ ಅಂತ ಅವ್ರ ಕರ್ಕೊಂಡು ಹೋಗಿದ್ದಾರೆ. ಅವ್ರ ತವ್ರ ಮನೇಲಿ ಇದ್ದಾರೆ. 1 ವಾರ 10 ದಿವಸ ಇದ್ ಬರ್ಲಿ ಅಂತ ನಾವು ಕಳಿಸ್ಕೊಟ್ಟಿದೀವಿ. ಮಗುವಿನ ಡೆವಲಪ್ಮೆಂಟ್ ಕಡಿಮೆ ಕುಂಠಿತ ಆಗಿದೆ. ಡಾಕ್ಟ್ರು ಇಲ್ಲಮ್ಮ ತೂಕ ಕಡಿಮೆ ಆಗಿದೆ, ನೀನು ಹುಷಾರಾಗಿರ್ಬೇಕು ಅಂತ ಹೇಳಿದ್ರಿಂದ ಅವ್ರ ಊರಿಗೆ ಕಳಿಸ್ಕೊಟ್ಟಿದೀವಿ ನಾವು. ಅಲ್ಲ, ರೇಣುಕಾ ಸ್ವಾಮಿ ಮತ್ತೆ ಹುಟ್ಟಿ ಬರ್ಬೇಕು ಅಂದ್ರೆ ಆ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗಾಗಿ ನೀವು ಅವ್ರಿಗೆ ಧೈರ್ಯ ಹೇಳ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಧೈರ್ಯವಾಗಿರಿ. ಯಾಕಂದ್ರೆ ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ನಿಮ್ಮ ಮಗನ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ನಿಮ್ ಜೊತೆಯಲ್ಲೇ ಇರ್ತೀವಿ ನಾವು. ತಪ್ಪು ಮಾಡಿದವರು ಶಿಕ್ಷೆ ಆಗೇ ಆಗುತ್ತೆ, ಕಾನೂನಿದೆ. ಅದೇ ತರ ನೋಡ್ಕೊಂತ ಇದೀವಿ. ಆದ್ರೂ ಆ ನೋವಿನ ಇದನ್ನ ಇದ್ದೇ ಇರ್ತೈತಲ್ಲಮ್ಮ. ಎಷ್ಟು ನಾವು ಹೊರಗಡೆಯಿಂದ ಇದು ಮಾಡಿದ್ರು ಕೂಡ ಅವಳು ಅನುಭವಿಸೋ ನೋವು ಅವಳಿಗೆ ಗೊತ್ತಿರ್ತತೆ. ಅವಳು ಎಲ್ಲ ಸಮಾಧಾನ ಮಾಡ್ತೀವಿ, ತೋರಿಸ್ತಾ ಇದೀವಿ, ಆತ್ಮಸ್ಥೈರ್ಯ ಕೊಡ್ತೀವಿ. ಅವಳು ಮಗಳನ್ನಾಗಿ ನೋಡ್ಕೊಂತ ಇದೀವಿ ನಾವು. ಹೆಂಗಿದೆ ಸರ್? ಮನೆಯ ಬೆನ್ನೆಲುಬಾಗಿದ್ರು ರೇಣುಕಾ ಸ್ವಾಮಿ. ಅವ್ರು ದುಡಿತಾ ಇದ್ರು, ಮನೆ ನಡೀತಾ ಇತ್ತು, ಕುಟುಂಬದ ನಿರ್ವಹಣೆ ಆಗ್ತಾ ಇತ್ತು. ಈಗ ಅವರನ್ನ ಕಳೆದುಕೊಂಡ ಮೇಲೆ ಕುಟುಂಬದ ಪರಿಸ್ಥಿತಿ ಏನು? ಮನೆಯ ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ ಅಯೋಮಯ ಆಗಿದೆ ಅಮ್ಮ. ಆದ್ರೂ ನಾವು ಜೀವನಕ್ಕೆ ಏನು ತೊಂದರೆ ಇಲ್ದಂಗ್ ಮಾಡ್ಕೊಂತ ಇದೀವಿ. ಹೊಟ್ಟೆ ಪಾಡಿಗೆ ಬಟ್ಟೆ ಹೊರಗೇನು ಹೇಗೆ. ಆದ್ರೆ ಅವನು ಇದ್ದ ಪರಿಸ್ಥಿತಿ ನಮಗಿಲ್ಲ. ಅವನು ನಮ್ಗೆ ಎಲ್ಲದಕ್ಕೂ ಅವನೇ ಇರ್ತಿದ್ದ. ಅವ್ರ ಅಜ್ಜಿ ನೋಡ್ಕೊಂತಿದ್ದ. ಅವ್ರ ಅಜ್ಜಿಗೆ ಡಾಕ್ಟರ್ ಹತ್ರ ಮಾಡ್ಸೋದಾಗ್ಲಿ, ಏನು ಟ್ರೀಟ್ಮೆಂಟ್ ಕೊಡ್ಸೋದಾಗ್ಲಿ ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಿದ್ದ. ಮನೆಗೆ ತರೋದು ಬರೋದು ಎಲ್ಲ ಮಾಡ್ತಿದ್ದ ಈ ಮಗನಾಗಿ. ಈ ಎಲ್ಲಾ ಜವಾಬ್ದಾರಿ ನಾವು ತೋಡ್ಕೋಬೇಕಂದ್ರೆ ನಮ್ಗೆ ಆ ಶಕ್ತಿ ಇಲ್ಲ. ನನಗೆ 76 ವರ್ಷ. ನಾನು ಅದನ್ನ ಹೊರಕ್ಕೆ ಕಷ್ಟ ಆಗ್ತದೆ ನಿಜವಾಗ್ಲೂ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಂಥರ ಭಯ, ಆತಂಕದಲ್ಲಿ. ಅಂದ್ರೆ ನಮ್ಗೆ ನಿರ್ವಹಣೆ ಬಹಳ ಕಷ್ಟ ಆಗ್ಬಿಟ್ಟಿದೆ. ಈಗ ಡಾಕ್ಟರ್ ಕರ್ಕೊಂಡ್ ಬರಕ್ಕಾಗ್ಲಿ, ಅಲ್ಲಿ ಬ್ಯಾಂಡೇಜ್ ಮಾಡಕ್ ಬ್ರದರ್ ಬರ್ತಿದ್ರು. ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಜ್ಜಿಗೆ, ಫಿಸಿಯೋಥೆರಪಿ ಮಾಡಿಸ್ತಾ ಇದ್ವಿ. ಅದೆಲ್ಲ ಮಾಡಿಸೋದಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ.
ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಿ ಸರ್? ತಾವು ಹೇಳ್ತಾ ಇದ್ರಿ ಕುಟುಂಬದ ನಿರ್ವಹಣೆ ಸ್ವಲ್ಪ ಪರಿಸ್ಥಿತಿ ಹದಗೆಟ್ಟಿದೆ, ಆತನೇ ನಮಗೆ ಎಲ್ಲ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡ್ತಿದ್ದ ಅಂತ. ಈ ಮೂಲಕ ಏನಾದ್ರೂ ಸರ್ಕಾರಕ್ಕೆ ಏನಾದ್ರೂ ಮನವಿ ಮಾಡ್ಕೊಳ್ತೀರಾ? ತಮ್ಮ ಆಗ್ರಹ ಏನು? ನಮ್ದು ಆಗ್ರಹ ಇಷ್ಟೇನೆ, ನಮ್ ಸೊಸೆಗೆ ಒಂದು ಕಾಯಂ ಆದ ನೌಕರಿ ನಾವು ಮೊದ್ಲಿಂದಾನು ಕೇಳಿದೀವಿ. ಚೀಫ್ ಮಿನಿಸ್ಟರ್ ಕಂಡಿದೀವಿ, ಹೋಮ್ ಮಿನಿಸ್ಟರ್ ಕಂಡಿದೀವಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಡಿದೀವಿ, MLA ಕಂಡಿದೀವಿ. ಅವರೆಲ್ಲ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ. ಆ ಒಂದು ಕೊಟ್ರೆ ಅವ್ರಿಗೆ ಜೀವನಾಂಶಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು. ನಮ್ಗೆ ಕಾಯಂ ಆಗಿ ನೌಕರಿ ಕೊಟ್ರೆ ಅವಳ ಜೀವನ ಒಂದು ಸೆಟ್ಲ್ ಆದ್ರೆ ಸಾಕು ನಮ್ಗೆ ಸೊಸೆದು. ಯಾಕಂದ್ರೆ ಅವಳು ಸಣ್ಣವಳು, ಇನ್ನ 25-26 ವರ್ಷ, ಅವಳು ಬಾಳ ಬದುಕಬೇಕಾದವಳು. ಅವಳಿಗೆ ನಾವು ಎಷ್ಟ್ ದಿನ ಇರ್ತೀವೋ ಗೊತ್ತಿಲ್ಲ, ನಾವು ವಯಸ್ಸಾದವರು, ನಮಗೆ ಬರ್ತಕ್ಕಂಥ ಇದರಲ್ಲಿ ನಾವು ಇಲ್ಲಿ ಜೀವನ ಮಾಡ್ತಿದ್ವಿ. ಆದ್ರೆ ಅವಳ ಭವಿಷ್ಯಕ್ಕೆ ಏನಾದ್ರು ಸರ್ಕಾರ ಒಂದು ಆಧಾರ ಮಾಡ್ತಂತ ನಂಬಿಕೆ ಇದೆ. ಅದ್ರ ಬಗ್ಗೆ ನಾವು DC ಕಂಡಿದ್ವಿ, DC ಅರ್ಜಿ ಕೊಟ್ಟಿವಿ, DC ಚೀಫ್ ಸೆಕ್ರೆಟರಿ ಕಳಿಸ್ಕೊಟ್ಟಿದ್ದಾರೆ. ಅವರು ಎಲ್ಲ ಮಾಡ್ತಾರಂತ ನಂಬಿಕೆ ಇದೆ. ಶಿವನಗೌಡರ್ ಸರ್, ಒಂದು ಮಾತು, ಚಿತ್ರರಂಗದಿಂದ ದರ್ಶನ ಅತ್ಯಾಪ್ತರು ಎಲ್ಲ ಮನೆಗೆ ಬಂದ್ರು, ಸಾಂತ್ವನ ಹೇಳಿದ್ರು, ಏನೇನೋ ಸುದ್ದಿಗಳು ಬಂತು, ಏನೋ ರಾಜಿ ಸಂಧಾನ ಮಾಡ್ಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆಯಾ ಅಂತ. ಬಟ್ ರಾಜಿ ಸಂಧಾನದ ಪ್ರಯತ್ನಗಳು ಏನಾದ್ರೂ ಆಯ್ತಾ? ತಮ್ಮ ಮನವೊಲಿಸುವಂಥ ಪ್ರಯತ್ನಗಳೇನಾದ್ರೂ ಆಯ್ತಾ? ಹೇಗೆ? ಇಲ್ಲ, ಖಂಡಿತ ಇಲ್ಲ, ಅಂತದ್ ಯಾವ ಘಟನೆ ಇಲ್ಲ. ಅವರೆಲ್ಲ ಬಂದು ನಾವು ಚಿತ್ರ ಇದ್ರ ಬಗ್ಗೆ ನಾವು ಕ್ಷಮಾಪಣೆ ಕೇಳ್ತೀವಿ, ನಿಮ್ಗೆ ಸಾಂತ್ವನ ಹೇಳಕ್ ಬಂದಿವಿ ವಿನಾ ಯಾವುದೇ ರೀತಿ ಸಂಧಾನ ಆಗ್ಲಿ ಇದಕ್ಕಾಗ್ಲಿ ಅಂತ ಬಂದು ಯಾರು ಹೇಳಿಲ್ಲ. ನಾವ್ ಅದಕ್ಕೆ ಅವಕಾಶನೂ ಕೊಡೋದಿಲ್ಲ, ಅಂತದ್ ಯಾಕೆ ಕೊಡೋದಿಲ್ಲ. ಮಗನನ್ನ ಕಳ್ಕೊಂಡ್ಮೇಲೆ ಇವ್ರ ಹತ್ರ ಏನ್ ಸಂಧಾನ ನಮಗೆ? ಅಲ್ಲಲ್ಲ, ಈಗ ಈ ದೃಶ್ಯ ನೋಡಿದ್ಮೇಲೆ ಎಂತ ಎಂತ ಶತ್ರುಗೂ ಬೇಡ ಇಂಥ ಪರಿಸ್ಥಿತಿ ಅನಿಸ್ಬಿಡುತ್ತೆ. ಸಿಕ್ಕ ಜಾಗದಲ್ಲೆಲ್ಲ ಹಲ್ಲೆ ಹಾಕಿದೆ, ಮರ್ಮಾಂಗ ಕೊಟ್ಟಿದ್ದಾರೆ, ಲಾರಿಗೆ ತಲೆ ಚಚ್ಚಿದ್ದಾರೆ, ಮುಖ ಮೂತಿ ನೋಡಿಲ್ಲ, ಪಕ್ಕೆಲುಬು ಮುರಿದಿದೆ, ಎದೆ ಮೇಲೆ ಕಾಲಿಟ್ಟಿದ್ದಾರೆ. ಇಷ್ಟು ವಿಕೃತವಾಗಿ ಕೊಲೆ ಮಾಡಿದ್ದಾರಲ್ಲ ಸರ್, ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಅಂತ ಅಷ್ಟೇನೆ. ಯಾರು ಕೇಳಬಾರ್ದು ಬಂದು ಅದನ್ನ. ಅದಕ್ಕೆ ನಾನ್ ಹೇಳ್ತಾರದು ಶಿಕ್ಷಣ ಅವ್ರು ಅದೇ ರೀತಿ ಆಗ್ಬೇಕಂತ. ಅವ್ರು ಏನಿದಾರಲ್ಲ ಮಾಡಿದಾರಲ್ಲ, ಅವ್ರಿಗೆ ಅದೇ ರೀತಿ ಶಿಕ್ಷೆ ಆದ್ರೇನೆ ಅವ್ರಿಗೆ ಅನುಭವ ಆಗ್ಬೇಕು, ಆ ನೋವಿನ ಅನುಭವ ಆಗ್ಬೇಕು ಅವ್ರಿಗೆ. ಬರೀ ತಪ್ಪು ಒಂದನೇ ಪರಿಗಣಿಸದೆ ತಪ್ಪನ ಕ್ಷಮಾಪಣೆ ಮಾಡಿದ್ರೆ ಅವ್ರು ನಿಜವಾಗ್ಲೂ ದೊಡ್ಡ ಮನುಷ್ಯರಾಗ್ತಿದ್ರು, ಆ ತಾಯಿ ದೇವತೆ ಆಗ್ತಿದ್ಲು. ಆದ್ರೆ ಈಗ ಏನಾದ್ರು ರಾಕ್ಷಸರಲ್ಲಿ ರಾಕ್ಷಸರಾಗಿದ್ದಾರೆ. ಅವ್ರಿಗೆ ಯಾವ ರೀತಿ ಅವ್ರಿಗೆ ಏನು ಸಂಬೋಧನೆ ಮಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ನಮ್ಗೆ ಎಷ್ಟು ಇಡೀ ಮನೆತನ ಅವನು ಕೊಲ್ಯಾಪ್ಸ್ ಆಗಿದೆ. ನಮ್ಮ ಮನೆತನ ಇಡೀ ಮನೆತನ ಕೊಲ್ಯಾಪ್ಸ್ ಆಗಿದೆ. ಒಬ್ಬರಿಗೂ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಾವು ಹೊರಗಡೆ ಹೋಗಕ್ ನಮಗ್ ಇದಾಗ್ತಾ ಇತ್ತು. ಅದಕ್ಕೆ ಹೋದ ತಕ್ಷಣ ಇವರು ರೇಣುಕಸ್ವಾಮಿ ತಂದೆ ಅಂತ, ರೇಣುಕಸ್ವಾಮಿ ತಾಯಿ ಅಂತ, ತಂಗಿ ಅಂತ. ನಾವ್ ಹೆಂಗ್ ಹೋಗೋಣ? ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ನಮ್ಗೆ ಆ ತರ ಆತಂಕ ಆಗ್ಬಿಟ್ಟೈತಿ. ಸಮಾಧಾನ ಮಾಡ್ಕೊಳ್ಳಿ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತೀವಿ ನಾವು ಒಂದು ಮಾತನ್ನ. ಮೋಸ್ಟ್ಲಿ ಮಗನನ್ನ ಕಳೆದುಕೊಂಡಿರುವಂಥ ನೋವು ನಾವು ಎಷ್ಟೇ ಧೈರ್ಯ ಹೇಳಬಹುದು, ನಿಮ್ಮ ಜೊತೆಗಿರ್ತೀವಿ, ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು ಕೂಡ ಮಗ ಇಲ್ಲ ಅನ್ನುವಂಥ ಕೊರಗು ಇದ್ದೇ ಇರುತ್ತೆ. ಬಟ್ ಅದೆಲ್ಲವನ್ನ ಬದಿಗಿಟ್ಟು ಧೈರ್ಯವಾಗಿರಿ. ಯಾರೇನೇ ನಿಮಗೆ ಬಂದು ರಾಜಿ ಸಂಧಾನ ಮಾಡುವಂಥ ಪ್ರಯತ್ನಗಳನ್ನ ಮಾಡಿದ್ರು, ಮನವೊಲಿಸೋ ಪ್ರಯತ್ನಗಳನ್ನ ಮಾಡಿದ್ರು, ನೀವೇ ಹೇಳಿದ್ರಿ ನನ್ನ ಮಗ ಎಂಥ ಶಿಕ್ಷೆನ ಅನುಭವಿಸಿದ್ನಲ್ಲ, ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರಲ್ಲ, ಅಷ್ಟು ಜನಕ್ಕೆ ಹಾಗಾಗಬೇಕು ಅಂತ. ಆ ನಿಟ್ಟಿನಲ್ಲೇ ಹೋರಾಟ ಆಗಬೇಕು, ಆ ನಿಟ್ಟಿನಲ್ಲೇ ಕಾನೂನು ಹೋರಾಟಗಳಾಗಬೇಕು ಅಂತ ಅನ್ಸುತ್ತೆ ತಮ್ಮಿಂದ ಕೂಡ. ನಿಜ, ಖಂಡಿತ ಮೇಡಮ್. ನಾವು ಅದೇ ತರ ಇದೆ ಮನಸ್ತಾರೆ. ನಾವೇನು ಇದನ್ನ ಕಳ್ಕೊಂಡ್ರೆ ಆ ವಿಚಾರದಲ್ಲಿ ನಾವೆಂದು ಇದು ಆಗಿಲ್ಲ. ತಮ್ಮ ಮಾಧ್ಯಮದವರು ಇರ್ಬೋದು ಅಥವಾ ಇಡೀ ಕರ್ನಾಟಕ ಜನತೆ ನಮಗೆ ಸಹಕಾರ ಕೊಟ್ಟಿದೆ. ಅಲ್ಲ ಶಿವನಗೌಡರು ಸರ್, ನಂಗೆ ಒಂದು ಅರ್ಥ ಆಗಿಲ್ಲ. ಯಾರೋ ನಮ್ಮನೆ ಮಕ್ಕಳಿಗೆ ಒಂದು ಯಾರೋ ಬಂದು ಹೊಡೆದ್ರಪ್ಪ ಅಂತ ಅಂದಾಗ ನಾವು ಸಹಿಸ್ಕೊಳ್ಳಲ್ಲ, ಯಾಕಂತ ಮತ್ತೆ ಜೋರ್ ಮಾಡ್ತೀವಿ, ಮತ್ತೆ ನಾವು ಹೊಡೆಯೋಕೆ ಹೋಗ್ತೀವಿ. ಆದ್ರೆ ಈ ರೀತಿ ಮಗನ ಸ್ಥಿತಿ ಬರುತ್ತೆ ಅಂದ್ರೆ ಯಾವ ಹೆತ್ತವ್ರಿಗೂ ಬೇಡ ಅನ್ಸ್ಬಿಡುತ್ತೆ ನಮಗೆ. ನಮ್ಗೆ ನಿಜವಾಗ್ಲೂ ಎಷ್ಟು ರೋಷ ವೇಷ ಇದೆ ಅಷ್ಟು ಹೇಳಕ್ ಅಸಾಧ್ಯ. ಆದ್ರೆ ಏನಂದ್ರೆ ನಾವ್ ಅದನ್ನ ತೋರ್ಸಣಕ್ ಆಗ್ತಿಲ್ಲ. ಅದು ಬರೀ ಶಬ್ದದಲ್ಲಿ ಹೇಳಕ್ ಆಗೋದಿಲ್ಲ, ಅಷ್ಟು ಮನಸ್ಸಲ್ಲಿ ನಮ್ಗೆ ಕ್ರೋಧ ಇದೆ. ಅದನ್ನ ತಾಳ್ಕೊಂಡು ನಿಮ್ಮ ಮಾಧ್ಯಮದಿಂದ ಅದನ್ನ ಪ್ರತಿಕ್ರಿಯೆ ಮಾಡಕ್ ಆಗಲ್ಲ. ಆದ್ರೆ ನಾವು ಅನಿವಾರ್ಯವಾಗಿ ನಾವು ಇದನ್ನ ಅನುಭವಿಸ್ಬೇಕಾಗಿದೆ, ಸಹನೆ ಮಾಡ್ಬೇಕಾಗಿದೆ.
ಹೆಂಗೆ ಸರ್, ಒಂದು ಸಮುದಾಯದ ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಿರ್ತೀವಿ, ಅದೆಲ್ಲವನ್ನೂ ಕೂಡ ಯಾರೊಬ್ರು ಬರ್ತಾರೆ, ಮುರಿತಾರೆ, ನಾನ್ ವೆಜ್ ತಿನ್ನಿಸ್ತಾರೆ, ನಾನು ಸಸ್ಯಾಹಾರಿ ಅಂತ ಅದೇ ಮೇಡಮ್, ಬೇಡ್ಕೊಳ್ತಾರೆ ಅದೇ. ಪರಿಪರಿಯಾಗಿ. ಹೌದು ಹೌದು, ಅದೇ ಅದೇ ನಾನು ಅದೇ ಶಾಪ ಹಾಕ್ತಿರೋದು ಅವನಿಗೆ. ಹ್ಮ್ ನನಗೆ ನೋವಿಗಿಂತ ಏನು ನಮ್ಮ ಒಂದು ಅವನು ಅದೇ ತಿನ್ನಿಸ್ತಾ ಇದು ತಿನ್ನಿಸ್ತಾ ಅಂತ ಬಂತಲ್ಲ, ಹ್ಮ್ ಆ ಕ್ಷಣಕ್ಕೇನೆ ಅವನಿಗೆ ಸರ್ವನಾಶ ಆಗಿ ಹೋಗಿದಾನೆ. ಅವನು ತಿಳ್ಕೊಂಡಿದ್ದಾನೆ. ಅವನು ಇರ್ಬೋದು, ಅವನು ಯಾವುದೇ ರೀತಿ ಎಷ್ಟೇ ಶ್ರೀಮಂತ ಇರ್ಬೋದು, ಎಷ್ಟೇ ದೊಡ್ಡ ಮನುಷ್ಯ ಇರ್ಬೋದು, ಹ್ಮ್ ಆ ನೋವು ನಮ್ಮನ್ನ ಏನು ಕಾಡ್ತಾ ಇದೆಯಲ್ಲ, ಹ್ಮ್ ನಮ್ಮನ್ನ ಆ ನೋವಿನ ಒಂದು ಆ ಶಿಕ್ಷೆ ಅವ್ರಿಗೆ ಹಾಗೇ ಆಗುತ್ತೆ. ಆ ಒಂದು ಅನುಭವಿಸ್ಲೇಬೇಕಾಗುತ್ತೆ. ಅವ್ರು ಖಂಡಿತ ಅನುಭವಿಸ್ಬೇಕಾಗುತ್ತೆ. ನಮ್ಗೆ ಅವನು ಬರೇ ಹೊಡೆದು ಓಕೆ ಓಕೆ. ಸೊ ಧನ್ಯವಾದಗಳು ಶಿವನಗೌಡ ಅವರವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಇದು ಹೆತ್ತವರ ನೋವು, ಕಣ್ಣೀರ ಕಥೆ. ನನ್ನ ಮಗ ಎಷ್ಟು ಚಿತ್ರಹಿಂಸೆ ಪಟ್ಟ, ಅಷ್ಟೂ ಜನ ಕೂಡ ಅದೇ ರೀತಿ ಚಿತ್ರಹಿಂಸೆ ಪಡಬೇಕು ಅನ್ನುವಂತಹ ವಿಚಾರವನ್ನ, ಶಾಪವನ್ನ ಹಾಕ್ತಿದ್ದಾರೆ. ಎಷ್ಟು ನೊಂದಿರಬಾರದು ಆ ಹೆತ್ತವರ ಮನಸ್ಸು, ಅಷ್ಟೇ ಅರ್ಥ ಆಗುತ್ತೆ. ಇದು ರೇಣುಕಾ ಸ್ವಾಮಿಯವರ ತಂದೆ